ನಮಸ್ಕಾರ ಸ್ನೇಹಿತರೆ, ವಂಶಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತಲೆ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ, ಮೇಕೆದು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಮಸಾಲೆ ಎಲ್ಲ ಹುರ್ಕೊಳ್ಳೋದಕ್ಕೆ. ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಗೆಡ್ಡೆ ಬೆಳ್ಳುಳ್ಳಿ, ಶುಂಠಿ 1 ಇಂಚು, ಲವಂಗ ಒಂದು 6 ಐತೆ, ಲವಂಗ ಪೀಸು, ಕಾಳು ಮೆಣಸು ಒಂದು 7 ಐತೆ, 1 ಇಂಚು ಚಕ್ಕೆ, ಹಸಿಮೆಣಸಿನ್ಕಾಯಿ 2, ಒಣಗಿದ ಮೆಣಸಿನ್ಕಾಯಿ 5, ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ, ಪುದೀನ ಸ್ವಲ್ಪ, ಅರ್ಧ ಟೊಮೊಟೊ ಅರ್ಧನೇ ಹಾಕಿದ್ದೀನಿ, ಹುಳಿ ಆಗುತ್ತೆ ಹಾಗಾಗಿ. ಒಂದು ಹೋಳು ತೆಂಗಿನಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಪೀಸ್ ಮಾಡಿ. ಕಡಲೆಪಪ್ಪು ಹಾಕ್ಕೊಂಡೆಲ್ಲ ಸ್ವಲ್ಪ ಹುರ್ಕೊತೀನಿ. ಒಂದು ಈರುಳ್ಳಿ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಒಂದು ಈರುಳ್ಳಿ ಐತೆ, ಸಾಕಿಷ್ಟು ಮಸಾಲೆಗೆ. ಅದು 1 kg ಐತೆ ಮಟನ್ನು. ಧನಿಯಾ ಕಾಳು 1 ಸ್ಪೂನು. ನಾನು ಧನಿಯಾ ಪೌಡ್ರ್ ಹಾಕ್ಕೊತೀನಿ, ಅದಕ್ಕೆ ಸ್ವಲ್ಪ ಧನಿಯಾ ಕಾಳು ಹಾಕ್ಕೊಂಡಿದ್ದೀನಿ. ಇಷ್ಟು ಹುರಿದಿದ್ರೆ ಸಾಕು. ಇಷ್ಟಾದರೆ ಸ್ವಲ್ಪ ಗಸಗಸೆ ಒಂದು ಅರ್ಧ ಸ್ಪೂನ್ ಐತೆ ಗಸಗಸೆ. ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊತೀನಿ. ನುಣ್ಣಗಿರಬೇಕು ಮಟನ್ ಸಾಂಬಾರಿಗೆಲ್ಲ, ತುಂಬ ನುಣ್ಣಗೆ ಇರಬೇಕು. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ಇಷ್ಟು ನುಣ್ಣಗಾದರೆ ಸಾಕು. ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ರುಬ್ಬಿರೋಂಥ ಮಸಾಲ ಎಲ್ಲ. ಮಟನ್ ತೊಳೆದಿಟ್ಕೊಂಡಿದ್ದೀನಿ. 1 kg ಅಷ್ಟೈತೆ, ಮೇಕೆದು ತಲೆ ಮಟನ್ ಇದು. ನಾನ್ ವೆಜ್ ನಾವಿರೋ ಅಡುಗೆ ಮನೇಲಿ ಮಾಡಲ್ಲ, ಟೆರೆಸ್ ಮೇಲೆ ಅದಕ್ಕೆ ನಾನ್ ವೆಜ್ ಮಾಡೋದಕ್ಕೆ ಅಂತ ಒಂದು ಚಿಕ್ಕದಾಗಿ ಮಾಡ್ಕೊಂಡಿರ್ತೀವಿ ಅಡುಗೆ ಮನೆ ಥರ. ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಸಾಕು ಎಣ್ಣೆ ಏನು ಜಾಸ್ತಿ ಬೇಕಾಗಲ್ಲ. ಒಂದು ಹಸಿಮೆಣಸಿನ್ಕಾಯಿ, ಅರ್ಧ ಈರುಳ್ಳಿ ಕಟ್ ಮಾಡಿರೋ ಅಂಥದ್ದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಎಲ್ಲ ಹಾಕ್ಕೊಂಡು ಹುರ್ಕೊತೀನಿ. ತೊಳೆದಿರೋಂಥ ಮಟನ್ನು ನಾನು ಹಾಕ್ಕೊಂಡು ಹುರ್ಕೊತೀನಿ. ಈ ಮಟನ್ ಸಾಂಬಾರು ಅವ್ರದ್ದೇ ಆದ ಸ್ಟೈಲಲ್ಲಿ ಮಾಡ್ತಾರೆ. ಈ ಥರ ಸ್ಟೈಲಲ್ಲಿ ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಕ್ಲೀನಾಗಿ ಹುರ್ಕೊತೀನಿ. ಒಂದು ನಿಮಿಷ ಹುರ್ಕೊತೀನಿ ಮಟನ್ ಹಾಕ್ಬಿಟ್ಟು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹುರ್ಕೊತೀನಿ. ಉಪ್ಪೆಲ್ಲ ಮಟನ್ ಪೀಸ್ಗೆಲ್ಲ ಹಿಡಿಬೇಕು, ಹಾಗಾಗಿ ಮಸಾಲೆ ಹಾಕೋಕ್ಕಿಂತ ಮುಂಚೆನೇ ಉಪ್ಪು ಹಾಕಬೇಕು ಮಟನ್ ಸಾಂಬಾರಿಗೆ. ನೀವು ಯಾವುದೇ ಮಟನ್ ಸಾಂಬಾರು ಮಾಡಿ. ಅರಿಶಿನ ಪೌಡ್ರ್ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ನೋಡಿ ಎಲ್ಲ ನೀರೆಲ್ಲ ಡ್ರೈ ಆಗೈತೆ. ಡ್ರೈ ಮಸಾಲ ಹಾಕ್ತಾಯಿದ್ದೀನಿ. 1 ಸ್ಪೂನು ಖಾರದ ಪುಡಿ, ಮೆಣಸಿನ್ಕಾಯಿ ಪೌಡ್ರು, ಧನಿಯಾ ಪೌಡ್ರು, ಗರಂ ಮಸಾಲ, ಮಟನ್ ಮಸಾಲ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಡಿ. ಹಾಕ್ಕೋಬೇಕು ಅಂತ ಏನಿಲ್ಲ. ಈ ಮಸಾಲನೇ ಸಾಕಾಗುತ್ತೆ, ಮಟನ್ ಮಸಾಲೆ ಬೇಕಾಗಲ್ಲ. ಸಾಂಬಾರು ಸ್ವಲ್ಪ ಟೇಸ್ಟ್ ಬರುತ್ತೆ, ಹಾಗಾಗಿ ಹಾಕ್ಕೊಂಡಿದ್ದೀನಿ ನಾನು. ನೋಡಿ ಹಾಕ್ಕೊಂಡು ಡ್ರೈ ಮಸಾಲ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಹುರ್ಕೊಂಡಿದ್ದೀನಿ. ನೀರೇನು ಹಾಕಲ್ಲ. ಇವಾಗ ರುಬ್ಬಿರೋ ಅಂಥ ಮಸಾಲ ಹಾಕ್ಕೊತಾ ಇದ್ದೀನಿ. ಮಸಾಲ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಇಷ್ಟು ತಿಕ್ಕೈತೆ, ಇಷ್ಟು ತಿಕ್ನೆಸ್ ಬೇಡ. ಇನ್ನು ಸ್ವಲ್ಪ ನೀರು ಹಾಕ್ಕೊತೀನಿ. ನೋಡಿ 1 ಗ್ಲಾಸ್ ಅಷ್ಟು ಐತೆ ನೀರು. ಸ್ವಲ್ಪ ಈ ಸಾಂಬಾರು ಬಂದು ತಲೆ ಮಟನ್ ಸಾರು ಗಟ್ಟಿನೇ ಇರಬೇಕು. ತೆಳ್ಳಗಿದ್ರೆ ಅಷ್ಟು ಟೇಸ್ಟ್ ಬಂದಿರಲ್ಲ, ಚೆನ್ನಾಗಿರಲ್ಲ. ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಅದಕ್ಕೆ ಇನ್ನು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟು ತಿಕ್ಕಾದರೆ ಸಾಕು. ನಾನು ಕುಕ್ಕರ್ ಕ್ಲೋಸ್ ಮಾಡಿಕೊಂಡು ಒಂದು 4 ವಿಸಿಲ್ ಬಿಡಿಸ್ಕೊತೀನಿ. ಸ್ವಲ್ಪ ತಲೆ ದೊಡ್ಡದಿತ್ತಂತಹ, ಅದಕ್ಕೆ 4 ವಿಸಿಲ್ ಆಗೈತೆ. ನೋಡಿ ಈ ಥರ ಎಲ್ಲ ಎಣ್ಣೆ ಬಿಟ್ಕೊಂಡೈತೆ. ನಾನೇನು ಎಣ್ಣೆ ಜಾಸ್ತಿ ಹಾಕಿದ್ದಿಲ್ಲ, ಮಟನಲ್ಲೇ ಇರುತ್ತೆ ಜಿಡ್ನಾಂಶ. ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡೈತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಇಷ್ಟು ತಿಕ್ಕಾಗಿ ಬಂದೈತೆ, ಸಾಕು ಇಷ್ಟು ತಿಕ್ಕು. ಇದು ಮುದ್ದೆಗೆ ಮತ್ತು ಅನ್ನಕ್ಕೆ, ಇದರಲ್ಲಿ ಚಪಾತಿ, ದೋಸೆ ಎಲ್ಲನೂ ತಿನ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ರೆಸಿಪಿಗಾಗಿ ವಂಶಿಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.